ಸಿಎಂ ಸಿದ್ದರಾಮಯ್ಯಗೆ ಒಳ ಮೀಸಲಾತಿ ಸಂಕಷ್ಟ ಶುರುವಾಗಿದೆ. ಸರ್ಕಾರಕ್ಕೆ ಕಗ್ಗಂಟಾಗಿರುವಂತಹ ಒಳ ಮೀಸಲಾತಿ ಹಂಚಿಕೆ ದಲಿತ ಬಲಗೈ ಎಡಗೈ ಸಮುದಾಯದ ಮಧ್ಯೆ ಫೈಟ್ ನಡೀತಾ ಇರುವುದು. ಇವತ್ತು ಮಹತ್ವದ ಸಭೆ ಕೂಡ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಸಂಕಷ್ಟ ಎದುರಾಗಿರುವಂಥದ್ದು. ಸರ್ಕಾರಿ ಹುದ್ದೆ ನೇಮಕಾತಿಯಲ್ಲಿ ಒಳ ಮೀಸಲಾತಿಗೆ ಪಟ್ಟನ್ನ ಹಿಡಿದಿದ್ದಾರೆ. ಒಳ ಮೀಸಲಾತಿ ಜಾರಿ ವಿಳಂಬಕ್ಕಾಗಿ ಹೈಕಮಾಂಡ್ ವರೆಗೂ ಕೂಡ ತಲುಪಿದೆ ಕೈಪಡೆಯ ಈ ಒಂದು ಕಿತ್ತಾಟ. ಸಿಎಂ ಸಿದ್ದರಾಮಯ್ಯಗೆ ಒಳ ಮೀಸಲಾತಿ ಸಂಕಷ್ಟ ಎದುರಾಗಿರುವಂಥದ್ದು. ಇದೀಗ ಸರ್ಕಾರಕ್ಕೆ ಕಗ್ಗಂಟಾಗಿರುವಂತಹ ಒಳ ಮೀಸಲಾತಿ ಹಂಚಿಕೆ ದಲಿತ ಬಲಗೈ ಎಡಗೈ ಸಮುದಾಯದ ಮಧ್ಯೆ ಫೈಟ್ ಶುರುವಾಗಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಕಾಂಗ್ರೆಸ್ನಲ್ಲೇ ಇದೀಗ ಕಿತ್ತಾಟ ಶುರುವಾಗಿದೆ. ಸರ್ಕಾರಿ ಹುದ್ದೆ ನೇಮಕದಲ್ಲಿ ಒಳ ಮೀಸಲಾತಿಗೆ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಒಳ ಮೀಸಲಾತಿ ಜಾರಿ ವಿಳಂಬಕ್ಕೆ ಭುಗಿಲೆದಿದೆ ಆಕ್ರೋಶ. ಹೀಗಾಗಿ ದಲಿತ ಸಚಿವರು ಹಾಗೂ ಶಾಸಕರ ಮೀಟಿಂಗ್ ಅನ್ನು ಕೂಡ ಕರೆದಿರುವಂಥದ್ದು. ಹೈಕಮಾಂಡ್ ವರೆಗೂ ಕೂಡ ತಲುಪಿದೆ ಕೈಪಡೆಯ ಈ ಒಂದು ಕಿತ್ತಾಟ. ಇದೀಗ ಒಳ ಮೀಸಲಾತಿ ಜಟಾಪಟಿ ನಡೆತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲೇ ಒಂದು ರೀತಿಯಾಗಿ ಕಿತ್ತಾಟ ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿಗೆ ಸೂಚಿಸಿದೆ. ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನೀಡಬೇಕು ಅಂತ ಹೇಳ್ಬಿಟ್ಟು, ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಬೇಡ ಅಂತ ಇನ್ನೊಂದು ಕಡೆ ವಾದ ಆಗ್ತಾ ಇರುವಂಥದ್ದು. ದಲಿತ ಎಡಗೈ ಸಮುದಾಯದವರ ವಾದ ಏನು, ದಲಿತ ಬಲಗೈ ಸಮುದಾಯದವರ ವಾದ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋದಾದ್ರೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿಗೆ ಸೂಚನೆ ಕೊಟ್ಟಿದೆ. ಆದರೂ ಕೂಡ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಒಂದೇ ಮೀಸಲಾತಿಯಲ್ಲಿ ನೇಮಕಾತಿ ಆಗಲಿ ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದಿದ್ದಾರೆ. ಒಂದೇ ಮೀಸಲಾತಿ ಇರಬೇಕು ಅಂತ ಹೇಳ್ಬಿಟ್ಟು ಬಲಗೈ ಅವರು. ಸೊ ಒಳ ಮೀಸಲಾತಿ ಹಂಚಿಕೆ ಈಗಾಗಲೇ ಕೋರ್ಟ್ನಲ್ಲಿ ಇದೆ. ರಾಜ್ಯಪಾಲರು ಕೂಡ ವಿಧೇಯಕಕ್ಕೆ ಅಂಕಿತ ಹಾಕಿಲ್ಲ. ಸೊ ಹೀಗಿದ್ರೂ ಕೂಡ ಯಾತಕ್ಕಾಗಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಬೇಡ, ಒಂದೇ ಇರಲಿ, ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಬೇಡ ಅಂತ ಇವರು ಕೂಡ ಹೇಳ್ತಾ ಇರುವಂಥದ್ದು. ಒಂದೇ ಮೀಸಲಾತಿಯಲ್ಲಿನೇ ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿದ್ದಾರೆ ಬಲಗೈ ಸಮುದಾಯದವರು. ಇದಿಷ್ಟು ಬಲಗೈ ಸಮುದಾಯ ಹಾಗೆ ಎಡಗೈ ದಲಿತ ಎಡಗೈ ಬಲಗೈ ಸಮುದಾಯದವರ ವಾದಗಳಾಗಿದೆ. ಕಾದು ನೋಡಬೇಕು ಇಕ್ಕಟ್ಟಿನ ಪರಿಸ್ಥಿತಿ. ಕಾಂಗ್ರೆಸ್ ಒಳಗೇನೆ ಜಗಳಗಳು ಆರಂಭ ಆಗ್ತಾ ಇರುವಂಥದ್ದು. ಸೊ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಏನೆಲ್ಲ ಚರ್ಚೆಗಳು ಆಗತ್ತೆ ಸಭೆಯಲ್ಲಿ, ಸೊ ಫೈನಲ್ ಡಿಸಿಷನ್ ಏನು ಹೊರ ಬೀಳುತ್ತೆ. ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಕಷ್ಟ, ಕಗ್ಗಂಟಾಗಿದೆ ಒಳ ಮೀಸಲಾತಿ ಹಂಚಿಕೆ ವಿಚಾರ.